ಏನ್ ನಿನ್ನ ಹೆಸರು? ಶೋಭಾ. ನೋಡು, ಮಗಳನ್ ಮಾರಕ್ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡು. ಅವ್ವ, ನಮ್ ಕೈಲಿ ವಿಷಯ ತಗೊಂಡ್ ಸಾಯಕ್ಕೂ ಕಾಸಿಲ್ದಿರೋವಾಗ ಮುಂದಿನ ಭವಿಷ್ಯದ ಬಗ್ಗೆ ಯಾಕ್ರವ್ವ? ಅವ್ವ, ನಾನ್ ನಿಮ್ಮನ್ನ ಊಟ ಕೊಡಿ ಅಂತ ಕೇಳಲ್ಲ, ಬಟ್ಟೆ ಕೊಡ್ಸಿ ಅಂತ ಹಠ ಮಾಡಲ್ಲ. ನನ್ನನ್ ಮಾರ್ಬೇಡಿ, ನಾನ್ ನಿಮ್ಮನ್ ಬಿಟ್ಟಿರಲ್ಲ, ನಿಮ್ ಜೊತೆಲೇ ಬರ್ತೀನಿ. ನಾನು ಓದ್ಬೇಕು. ಪುಟ್ಟ, ಬಾ ಇಲ್ಲಿ. ನೀನು ಓದ್ಬೇಕು ತಾನೆ? ನಾನು ಓದಿಸ್ತೀನಿ. ನಿನ್ಗೊಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ. ಇನ್ನೇನ್ ಬೇಕು? ತಗೊಳ್ಳಿ. ಇಲ್ಲ, ನಾನು ಇಲ್ಲಿ ಇರೋದಿಲ್ಲ. ಅವ್ವ, ನನ್ನ ಕರ್ಕೊಂಡು ಹೋಗಿ ಅವ್ವ. ನೋಡಿ, ನೀವ್ ಇನ್ನು ಇಲ್ಲೇ ನಿಂತಿದ್ರೆ ಅವಳ ಹಠ ಜಾಸ್ತಿ ಮಾಡ್ತಾಳೆ. ಹೋಗ್ಬೇಡಿ, ನನ್ನ ಕರ್ಕೊಂಡು ಹೋಗಿ ಅವ್ವ. ನಾನು ಇಲ್ಲಿ ಇರೋದಿಲ್ಲ. ಮಗುನ್ ಕರ್ಕೊಂಡು ಒಳಗಡೆ ಹೋಗೋ. ಏನು ಹೋಯ್ಕೊಳಕತ್ತಿ? ನಡಿ. ಬರೋದಿಲ್ಲ, ಬರೋದಿಲ್ಲ ಅವ್ವ. ನನ್ನ ಬಿಟ್ಟು ಇಲ್ಲ, ನೀವೇ ಹೊರಡಿ. ನನ್ನ ಬಿಟ್ಟು ಹೋಗ್ಬೇಡಿ ಅವ್ವ. ನಿಮ್ಗಿಲ್ಲ ಅಂತ ಹೇಳ್ತೀನ? ಖಂಡಿತವಾಗ್ಲೂ ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿಡ್ಕೊಂಬ. ಅಯ್ಯೋ, ಏನಾಯ್ತು ಮರಿ? ಯಾಕೆ ಮರಿ? ಯಾಕೆ ಬಿದ್ಬಿಟ್ಟೆ? ಮಾಮ, ಅಮ್ಮ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ನನ್ನ ಕರ್ಕೊಂಡು ಹೋಗಕ್ ಹೇಳಿ. ಅಷ್ಟೇ ತಾನೆ? ನಾನ್ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಎಲ್ಲಿದ್ದಾರೆ ನಿಮ್ಮಮ್ಮ? ಮಾಮ, ಓಯ್ ಬರೇ. ಮಾಮ, ನನ್ನ ಇವ್ರ ಜೊತೆ ಕಳಿಸ್ಬೇಡಿ. ನಾ ಹೋಗಲ್ಲ, ಇವ್ರು ತುಂಬಾ ಕೆಟ್ಟವ್ರು. ಮಗು ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ, ಬಿಡ ಕೈನ. ಓಯ್, ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ. ರೊಕ್ಕ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ವಿ ಈಕೆನಾ? ಏಯ್ ಬಾರೆ. ಓಯ್, ಊರ್ ಬಸ್ಪ ಏನ? ಇದು ಹುಬ್ಬಳ್ಳಿ. ಇಲ್ಲಿ ಹೆಜ್ಜೆ ಇಟ್ರ ಹುಲ್ ಹುಟ್ಟಂಗಿಲ್ಲ, ಬೆಂಕಿ ಹುಟ್ಟದ, ಗೊತ್ತೇನ? ಸರ್ ನಾನಲ್ಲ ಸರ್ ಗಲಾಟೆ ಮಾಡ್ತಾ ಇರೋದು, ಅವನು ಸರ್. ಆ ಮಗುನ್ ಇಟ್ಕೊಂಡು ಗಲಾಟೆ ಮಾಡ್ತೀರಾ ಸರ್? ಮೊದ್ಲು ಆ ಮಗುನ್ ಕಾಪಾಡಿ ಸರ್. ಕಾಪಾಡೋದೆಲ್ಲ ನನಗೂ ಗೊತ್ತು, ನಡೆಯೋ ಸ್ಟೇಷನ್ಗೆ. ಸರ್ ನಾನು ಮಾತಾಡಿ ಸರ್. ಆ ಮಗು ಸರ್, ಪಾಪ ಮಗು ಸರ್, ಇಂಥವ್ರಿಗಾರ ಇಂಥದೇ ಆಗೋಯ್ತಿರೋದು. ಆ ಮಗು ನೋಡಿ ಸರ್, ಪಾಪ. ಸರ್, 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 ಸರ್,
ಸರ್ ಮಾತು ಕೇಳಿ ಸರ್ ಸರ್ ನಾನು ಅಂತವನಲ್ಲ ಸರ್ ಸರ್ ದಯಬೇಡಿ ಸರ್ ಸರ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದ್ಯಾ ಏನ್ ದೊಡ್ಡ ಪಾಳೆಗಾರ ಅನ್ಕೊಂಡಿದ್ಯಾ ಗೊತ್ತಲ್ಲ ಬಾಂಬೆ ಕಟ್ ಹಾಕಿದ್ರೆ ಸರ್ಕಾರದವ್ರು ನಿಮ್ಗೆ ಕೆಲ್ಸಾನು ಕೊಟ್ಟು ಕೈ ತುಂಬಾ ಸಂಬಳನೂ ಕೊಟ್ಟು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಲಿ ಅಂತ ಮನೆ ಇನ್ಕ್ರಿಮೆಂಟು ಪ್ರಮೋಷನ್ ಮೆಡಿಕಲ್ ಫೀಸು ಇಷ್ಟೆಲ್ಲಾ ಕೊಟ್ರು ಸರ್ಕಾರಿ ಕೆಲ್ಸ ಮಾಡ್ರು ಅಂದ್ರೆ ಆ ಸಕ್ಕುಬಾಯಿ ಮನೆ ಕಾವಲ್ ಕಾಯ್ತಾ ಇದ್ರ ನಡೀತಾ ಇರೋ ಅನ್ಯಾಯನ ತಡೆದು ಆ ಮಗುಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ನನ್ನನ್ನೇ ತಂದು ಒಳಗಡೆ ಆಗ್ತಾ ಇದ್ದೀರಲ್ಲ ನೀವೆಲ್ಲ ಕಾನೂನು ರಕ್ಷಣೆ ಮಾಡೋರ ಇವತ್ತೇ ಕೊನೆ ಈ ಕಬ್ರಿಪೇಟೆ ಜ್ಯೂರಿಸ್ಟಿಕ್ಷನ್ ಸಂಬಂಧಪಟ್ಟ ಯಾವುದೇ ಪೊಲೀಸ್ ಆಗ್ಲಿ ತಪ್ಪು ಮಾಡಬಾರ್ದು ತಪ್ಪು ಮಾಡಿದವ್ರಿಗೆ ಸಹಕರಿಸಬಾರ್ದು ತಪ್ಪೆಜ್ಜೆ ಈಡ್ಕೂಡ್ದು ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡೋದಕ್ಕೆ ನೀನ್ ಯಾವನ ಕಳ್ಳರನ್ನ ಹಿಡಿಯೋ ಪೊಲೀಸ್ ಅವ್ರ ಮಾಂಸ ತಿನ್ನೋ ಹದ್ದಾದ್ರೆ ಆ ಹದ್ದನ್ ಮೇಲೆ ಸವಾರಿ ಮಾಡೋ ಪೊಲೀಸ್ ಅನ್ನೋ ಪರಮಾತ್ಮನೇ ಕಣ ಈ ಅಯ್ಯ ಹುಬ್ಬಳ್ಳಿ ಜ್ಯೂರಿಸ್ಟಿಕ್ಷನ್ಗೆ ಹೊಸದಾಗಿ ಅಪಾಯಿಂಟ್ ಆಗಿ ಬಂದಿರೋ ಪೊಲೀಸ್ ಆಫೀಸರ್ ಅಯ್ಯ ಗರ್ಜನೆ ಕೇಳಪ್ಪೋ ಆನೆ ಬಲವನಿ ತಿಳಿಯಪ್ಪೋ ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ ವೀರಾಗಿ ವೀರನು ಇವನಪ್ಪೋ ಶೂರಾಗಿ ಶೂರನು ಇವನಪ್ಪೋ ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ ನಮಃ ನಮಃ ಅಯ್ಯ ನಮೋ ನಮಃ 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 ಸತ್ಯ ನಮೋ ನಮಃ ಅಯ್ಯ ನೆನ್ನೆ ನೀನ್ ನಮ್ಮ ಮಂದಿ ಜೊತೆ ಹೊಡೆದಾಡ್ತಾ ಇರೋದನ್ನ ನೋಡೇ ಅನ್ಕೊಂಡೆ ನೀನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ ಈಗ ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ಗಂಡು ಈ ಸಕ್ಕುಬಾಯಿ ಮನೆಗೆ ಯಾಕೆ ಬರ್ತಾರೆ ಹೇಳು ಯೌವನದ ದಾಹ ತೀರಿಸ್ಕೊಳ್ಳಕ್ಕೆ ಸಕ್ಕುಬಾಯ್ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ಏ ಪೊಲೀಸ್ ಸಕ್ಕುಬಾಯಿ ಮನೆ ಅಂದ್ಮೇಲೆ ಮಿನಿ ಸರ್ಕಾರ ಇದ್ದಂಗೆ ಊರಿಗೆ ಬಂದವರು ನೀರಿಗೆ ಬರ್ದೇ ಇರ್ತಾರ ಹಾಗೇನೆ ಗಂಡ್ಸು ಅಂದ್ಮೇಲೆ ಈ ಸಕ್ಕುಬಾಯಿ ಮನೆಗ್ ಬರ್ಲೇಬೇಕು ನಾನ್ ಆ ಜಾತಿಗೆ ಸೇರಿದ ಗಂಡಲ್ಲ ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತಾರೆ ಇಂಥ ಊರ ಹೆಸರನ್ನ ಹಾಳು ಮಾಡೋಕೆ ಅಂತ ಹುಟ್ಟಿರೋ ನಿನ್ನಂತ ಕೆಟ್ಟ ಉಳ್ಗಳನ್ನ ಹೊಸ್ಕಾಕೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಅಫ್ಸರ್ ನಿಲ್ಲೋ ತಮ್ಮ ನಿಮ್ ಆಫೀಸರ್ ಹೇಳಿದ್ರು ಅಂತ ನೀನ್ ರೈಡ್ ಮಾಡಕ್ ಬಂದ್ಬಿಟ್ಟ ನಿಮ್ ಆಫೀಸರ್ ಅಪ್ಪನಂತರ ಕೈಲಿ ನಾನ್ ಫೋನ್ ಮಾಡಿಸ್ತೀನಿ ಓಸಿ ತಡ್ಕಳ್ಳ ಮಗ ಎಸ್ ಪಿ ಸಾಹೇಬ್ರೇನ್ರಿ ಆರಾಮೇನ್ರಿ ನಾನ್ರಿ ಸಕ್ಕುಬಾಯಿ ಮಾತಾಡ್ತಿರೋದು ಇದ್ಯಾವ ಸಿಮೆ ಅಯ್ಯ ರೀ ಅದು ಸಕ್ಕುಬಾಯಿ ಮನೆ ರೈಡ್ ಮಾಡಕ್ ಬಂದಿದ್ದಾನೆ ಅವ್ರ ಹತ್ರ ಹೊಸಿ ಮಾತಾಡಿ ಹಲೋ ರೇ ಅಯ್ಯ ನೀವು ಡ್ಯೂಟಿ ಚಾರ್ಜ್ ತಗೊಂಡ್ಮೇಲೆ ಸೀದಾ ನಮ್ಮಂತ ಯಾಕೆ ಬಂದು ರಿಪೋರ್ಟ್ ಮಾಡೋದು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ ಅವಳು ಮಾಡ್ತಿರೋ ದಂಧೆನ ನಿಲ್ಸೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಸರ್ ಇವನ ಹಾಕಿ ಏನಾರ ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ಬೇಕು ನೀವು ಮೊದ್ಲ ಅಲ್ಲಿ ಕಾಲಿಟ್ಟಿದ್ದ ತಪ್ಪು ಈಗ ಆಕಿಗೆ ಸಾರಿ ಕೇಳಿ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ರಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಪಿಂಪ್ ಕೆಲಸ ಮಾಡೋದು ತಪ್ಪಲ್ವಾ ಸರ್ ಏನ್ ಮಾತಾಡಕತ್ತೀನಿ ನೀನು ಮುಚ್ಕೊಂಡು ಫೋನ್ ಇಡೋ ನನ್ನನ್ನ ಹಾಗೆ ಬಿಟ್ರೆ ಸರಿ ಹೋಗುತ್ತೆ ಅಕಸ್ಮಾತ್ ನನ್ ಮೈ ಮೇಲೆ ಒಂದೇಟ್ ಬಿದ್ರೆ
ನಿನ್ ಮೈ ಮೇಲಿರೋ ಕಾಕಿನ ಕಳ್ಕೊಬೇಕಾಗುತ್ತೆ. ಬನ್ನಿ ಇಲ್ಲಿ. ನಾವು ಗಂಡಸ್ರಿಗೆ ಹೇಗ್ ವರ್ಕ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ರ ತಾನೆ? ಗೊತ್ತು ಸರ್. ಹೆಂಗಸರು ಗಂಡಸ್ರಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಾಗಿದ್ರೆ ಮಾಡ್ ತೋರ್ಸಿ. ಲೇ ಅಯ್ಯ, ಅವಳ ಮೈ ಮೇಲಿನ ಧೂಳ್ ಕೊಡ್ವಿ, ಆಯ್ತು ಪೂಜೆ ಮಾಡಿ. ಪ್ರಸಾದನ ನಾನ್ ಬಂದ್ ಕೊಡ್ತೀನಿ. ಹಲೋ, ಹಾ ಇದಾರೆ ಸರ್. ಸರ್ ನಿಮ್ಗೆ ಫೋನ್ ಇದೆ. ಹಲೋ. ಏಯ್ ಬುದ್ಧಿಗಿರಿ ಅದೇನ್ರಿ ನಿಮ್ಗೆ? ಸಮಾಜ ಸೇವಕ್ಕೆ ಸಕ್ಕುಬಾಯಿ ಯಾಕೆ ಒಳಗೆ ಹಾಕಿದ್ ನೀವು? ಸಾರಿ ಸರ್, ನೀವ್ ಹೇಳ್ತಾರ ಹಾಗೆ ಆಕೆ ಸಮಾಜ ಸೇವಕಿ ಅಲ್ಲ. ಆಕೆ ಮಾಡ್ತಾರ ಅನ್ಯಾಯ ಅವ್ಯವಹಾರಗಳನ್ನ ಸಾಕ್ಷಿ ಸಮೇತ ಹಿಡ್ದಾಕಿದೀನಿ. ಪಾಪ ಆಕಿ ಏನೋ ಹೊಟ್ಟೆ ಪಾಡು ಮಾಡ್ಕೊತಾವ್ರೆ. ಆಕಿ ಏನ್ ನಿಮ್ಮನೆ ಹೆಣ್ಮಕ್ಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿಲ್ವಲ್ಲ? ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದ್ ಓದಿತೀನಿ. ಆಮೇಲೆ ನೀನು ನಿನ್ ಗಿರಾಕಿ ಲಾಕಪ್ ಅಲ್ಲಿ ಅವಲಕ್ಕಿ ಪವಲಕ್ಕಿ ಆಡ್ಬೇಕಾಗುತ್ತೆ. ಏಯ್ ಯಾರು ಕೂಡ ಮಾತಾಡ್ತಿದ್ಯಾ ಅಂತ ಖಬರ್ ಐತೆ ನಿನಗ? ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ಈ ಏರಿಯಾ ರೌಡಿಗಳೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ, ಈ ಏರಿಯಾ MLA ಫೋನ್ ಮಾಡಿದ. ನಿನ್ನ ಸಲ್ಯೂಟ್ ಹೊತ್ತಾಟಿಗಿರ್ಲಿ, ಒಬ್ಬ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಜೊತೆ ಫೋನ್ಯಾಗ ಹೆಂಗ್ ಮಾತಾಡ್ಬೇಕಂತೇಳಿ ಯಾರು ಇಲ್ಲ ನಿನಗೆ? ನನಗೂ ಅಷ್ಟೇ ಸರ್, ಫೋನ್ ಬಾಯ್ ಬಂದಾಗ ಮಾತಾಡ್ದ. ಸರ್ ನೀವುಗಳು ಫೋನ್ ಮಾಡಿದ್ರಾ? ಮತ್ತಿನ್ ಯಾರು ಫೋನ್ ಮಾಡ್ತಾರೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸರ್ ಇವಳನ್ನ ಅರೆಸ್ಟ್ ಮಾಡ್ದಾಗಿಂದ ನಾನು MLA, ಪಾರ್ಟಿ ಪ್ರೆಸಿಡೆಂಟ್, ಕಮಿಷನರ್ ಅಂತ ಯಾರ್ಯಾರೋ ಫೋನ್ ಮಾಡ್ತಾ ಇದಾರೆ. ಅವ್ರು ಯಾರು ಊರಾಗ ಇಲ್ಲಲ್ಲ? ಅದೇ ಸರ್ ನನ್ಗೂ ಡೌಟು. ಅದು ಅಲ್ಲದೆ ಫೋನಲ್ಲಿ ಮುಖನ ಬರುತ್ತೆ. ಅದೇನ್ರಿ ಮತ್ತಾಕಿನ ಬಿಟ್ಟು ಕಳಿಸ. ಬಿಡ್ಬೇಕು ಅಂತಾನೆ ಇದ್ದೆ ಸರ್. ಆದ್ರೆ ಏನಾದ್ರೆ ನಿಮ್ ಬಗ್ಗೆ ಬಹಳ ಕೆಟ್ಟದಾಗ ಮಾತಾಡಿದ್ಲು ಸರ್. ಏನಂತ? ಅದು ಇವ್ರ ಮುಂದೆ ಎಲ್ಲ ಬಿಡಿ ಸರ್. ಹೇಳೋ ಮರೆ. ನಾನ್ ಚಿಟ್ಕೆ ಹೊಡೆದ್ರೆ ನಿಮ್ ಡಿಪಾರ್ಟ್ಮೆಂಟ್ SP ಬಂದು ನನ್ ಮುಂದೆ ನಿಂತಿರ್ತಾನೆ. ಅವ್ನು ಇರೋದ್ರಿಂದಾನೇ ನಮ್ ಮನೇಲಿ ನಾಯಿ ಕೂಡ ಸಾಕಿಲ್ಲ. ನಾನ್ ಹಾಕೋ ಮೂಳೆನ ಚೀಪ್ಕೊಂಡ್ ಬಿದ್ದಿರೋ ಕಂತ್ರಿ ಕಜ್ಜಿ ನಾಯಿ ಅವನು. ಇನ್ನು ಏನೇನೋ ಹೇಳಿದ್ರು ಸರ್. ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ದೆ ನೀನು? ಒಬ್ಬ ಡಿಪಾರ್ಟ್ಮೆಂಟ್ SP ನಿನ್ನ ಮನೆಯಾಗ ಏ ತಮ್ಮ ಅಯ್ಯ ಸರ್, ಹೊಡಿಯವನು ಅವನಕ್ಕಿಗೆ ಹೊಡಿಯಕ್ಕಿಗೆ. ನೀವ್ ಶುರು ಮಾಡಿ ಮಾ. ಸರ್ ನಮ್ಮ MLA ಸಾಹೇಬ್ರ ಬಗ್ಗೆನೂ ಬಹಳ ಕೇವಲವಾಗಿ ಮಾತಾಡಿದ್ಲು ಸರ್. ಹೌದೇನೆ? ನನ್ನ ಬಗ್ಗೆ ಏನ್ ಹೇಳಿದ್ಲಾಕೆ? ಅದು ಅವತ್ತು ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೊರ್ಕೊಂಡು ಕೂಲಿ ಮಾಡ್ತಿದ್ದ ಚಪ್ಪರ್ ನನ್ ಮಗ ಇವನು. ಇವನ್ನ MLA ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ನಾನು ಕಾಲಲ್ಲಿ ತೋರಿಸಿದನ ಇವನ್ ತಲೆ ಮೇಲೆ ಇಟ್ಕೊಂಡ್ ಮಾಡ್ಬೇಕು, ಮಾಡೇ ಮಾಡ್ತಾನೆ ಅಂತ ಇನ್ನು ಏನೇನೋ ಹೇಳಿದ್ರು ಸರ್. ಕೊನೆಗೂ ತೋರ್ಸ್ಬಿಟ್ಟಲ್ಲ ನಿನ್ ಜಾತಿನ. ಏ ಅಯ್ಯ ಸರ್, ನನ್ ಕಡೆಯಿಂದ ಎರಡು ಹಾಕ್ಲಾ ಹುಡ್ಗ. ಅಯ್ಯ ಸರ್, ಸಾಯೋ ಮಠ ಜೈಲಿಂದ ಹೊರಗೆ ಬರಬಾರ್ದಿಕ್ಕೆ ಹಂಗ ಮಾಡ. ಯಾವ್ದಾದ್ರು ಫೋನ್ ಬಂದ್ರೆ? ಯಾರ್ದ ಫೋನ್ ಬರ್ಲಿ, ಯಾರ ಬರ್ಲಿ, ನಾನ್ ನೋಡ್ಕೋತೀನಿ. ಓಕೆ ಸರ್, ನಾ ಬರ್ಲೆ ಸರ್.